ಗುಡ್ ಮಾರ್ನಿಂಗ್ ಗೆಳೆಯ, ವೆಲ್ಕಮ್ ಟು ನ್ಯೂ ವ್ಲಾಗ್. ಇವತ್ತಿಂದ ನಾನು ಆರ್ಟ್ ಚಾನಲಲ್ಲಿ ಡೈಲಿ ವ್ಲಾಗ್ ಮಾಡ್ಕೊಂತ ಎಣಿಸ್ಕೊಂಡಿದ್ದೆ. ಅದಕ್ಕೆ ಬೆಳಿಗ್ಗೆ ಬೇಗ ಹಲ್ಲುಜ್ಜಿ ದೇವಸ್ಥಾನಕ್ಕೆ ಹೋಗಿ ಕೈ ಮುಕ್ಕೊಂಡು ಅಲ್ಲಿಂದ ನಮ್ಮದು ರುಟೀನ್ ಸ್ಟಾರ್ಟ್ ಮಾಡೋ. ಈಗ ಒಂದು ಹೊಸ ಡ್ರಾಯಿಂಗು ಪೇಂಟಿಂಗ್ ಸ್ಟಾರ್ಟ್ ಮಾಡಿದೆ. ದೊಡ್ಡ ಆರ್ಡ್ರ್, ಸ್ವಲ್ಪ ಕಮಿಷನ್ ವರ್ಕ್. ಅದು ಹೆಂಗೆಲ್ಲ ಪ್ರೊಸೆಸ್ ಆಯ್ತು ಕಾಂಬ ಇವತ್ತೆಷ್ಟು ಮಾಡೋಕ್ಕಾಗ್ತು ಕಾಂಬ ಸ್ಟಾರ್ಟ್ ಮಾಡೋ. ಫಸ್ಟಿಗೆ ಸೈಡ್ ಬಾರ್ಡ್ರಿಗೆ ಒಂದು ಮಾಸ್ಕಿಂಗ್ ಟೇಪ್ ಹಾಕಂಬ. ಮಾಸ್ಕಿಂಗ್ ಟೇಪ್ ಕೆಲಸ ಮುಗೀತು, ಶುರು ಮಾಡೋಲ್ಲ. ಡೈರೆಕ್ಟ್ ಪೇಂಟ್ ಹಾಕೋಕ್ಕೂ ಮುಂಚೆ, ಔಟ್ಲೈನ್ ಎಂಥದ್ದು ಹಾಕೋಕ್ಕಿಂತ ಮುಂಚೆ ಕ್ಯಾನ್ವಾಸ್ ಒಂದ್ಸಲ ಒದ್ದೆ ಮಾಡ್ಕೊಂಬ. ಸೊ ಅದರಿಂದ ಸ್ಟ್ರೆಚಸ್ ಎಲ್ಲ ಕರೆಕ್ಟ್ ಫಿಟ್ ಆಗಿ ಕೂತ್ಕೊಂತ. ಕ್ಯಾನ್ವಾಸ್ ಒದ್ದೆ ಮಾಡ್ಕೊಂಡ್ರ ಮೇಲೆ ನಾನು ಯೂಸ್ ಮಾಡ್ತಿರ್ಬೋದು ಜೆಸ್ಸು. ಇದು ಬೇಸ್ ಕೋಟು. ಆ್ಯಕ್ಚುಲಿ ಇದನ್ನು ಅಪ್ಲೈ ಮಾಡೋದ್ರಿಂದ ಆ ಕ್ಯಾನ್ವಾಸ್ ಇದೊಂದು ಟೆಕ್ಸ್ಚರ್ಸ್ ಅಂತ ಇತ್ತು, ಅದು ಸ್ವಲ್ಪ ಸ್ಮೂತ್ ಆಯಿತು. ಮತ್ತು ಪೇಂಟಿಂಗ್ ಮಾಡೋಕ್ಕೂ ಸ್ವಲ್ಪ ಕಂಫರ್ಟ್ ಸಿಗುತ್ತೆ. ಇನ್ನೊಂದಂತಂದರೆ ಕ್ಯಾನ್ವಾಸಿಗೆ ಸ್ವಲ್ಪ ಸೇಫ್ಟಿ ಇರುತ್ತೆ. ಫಂಗಸ್ಸಿಂದ ಇಲ್ಲಿ ಬೇರೆ ಪೇಂಟ್ಸಿಂದ ಪ್ರೊಟೆಕ್ಷನಿಗೆ ಜೆಸ್ಸು ಯೂಸ್ ಮಾಡುತ್ತೆ ನಾವು. ಮತ್ತು ಇನ್ನೊಂದು ಅಡ್ವಾಂಟೇಜ್ ಅಂತಂದರೆ ಕ್ಯಾನ್ವಾಸ್ ವೈಟು ಮತ್ತು ಈ ಜೆಸ್ಸೂ ವೈಟ್ ಇರೋದ್ರಿಂದ ಮಾಸ್ಕಿಂಗ್ ಟೇಪಿಂದ ಕೆಲವು ಸಲ ಕಲರ್ಸ್ ಲೀಕ್ ಆಗ್ತದೆ ಹೊರಗಡೆ. ಮಾಸ್ಕಿಂಗ್ ಟೇಪ್ ಹಾಕಿನೂ ಪ್ರಯೋಜನ ಇರೋದಿಲ್ಲ, ಅಂಥ ಪ್ಲೇಸಸ್ಸಲ್ಲಿ ಇದು ಯೂಸ್ ಆಗ್ತದೆ. 2000 years later. ಇದು ಅಪ್ಲೈ ಮಾಡಿ ಆಯ್ತು ಆಲ್ಮೋಸ್ಟ್. ಇದನ್ನು ಡ್ರೈ ಆಯ್ತು, ನಂಗೆ ಡ್ಯೂಟಿ ಟೈಮ್ ಆಯಿತು, ಬಂದ್ ಮಾಡುವ. ವೆಲ್ಕಮ್ ಬ್ಯಾಕ್. ಡ್ಯೂಟಿ ಮುಗಿಸಿ ಬಂದಾಯಿತು, ಇದು ಡ್ರೈ ಆಯಿತು ಅಷ್ಟರೊಳಗೆ. ಸ್ಟಾರ್ಟ್ ಮಾಡೋ. ಅದಕ್ಕೂ ಮೊದಲು ಸ್ವಲ್ಪ ಕೆಲವು ಕಡೆ ಇನ್ನೂ ಸೆಕೆಂಡ್ ಲೇಯರ್ ಹಾಯ್ಕಣಕ, ಯಾಕಂದರೆ ಬಾರ್ಡ್ರಲ್ಲಿ ಕಲರ್ ಲೀಕೇಜ್ ಆಗ್ತಿಲ್ಲ ಅಂದರೆ. ಸೊ ಇದಿದ್ದರೆ ಮಾಸ್ಕಿಂಗ್ ಟೇಪಿಗೆ ಕಚ್ಕೊಂಡಿರುತ್ತೆ, ಹಾಗಾಗಿ ಸ್ವಲ್ಪ ಸೇಫ್ಟಿ. ಸೊ ಸೆಕೆಂಡ್ ಲೇಯರ್ ಹಾಕಿ ಮತ್ತೆ ಡ್ರೈ ಹಾಕೋಕೆ ಬಿಡುವ. ಇವತ್ತಂತೂ ಆಗ್ತಿಲ್ಲ. ಸೊ ಟೈಮ್ ಇತ್ತಿನ್ನು, ಇನ್ನೊಂದು ಕಮಿಷನ್ ವರ್ಕ್ ಸಿಕ್ಕಿತ್ತು, ಅದರದ್ದೊಂದು ಪಟ್ಟ ಗ್ರಿಡ್ ಹಾಕಿ ಕಂಪ್ಲೀಟ್ ಮಾಡ್ತೆ. ಆ್ಯಂಡ್ ಇಲ್ಲಿಗೆ ನನ್ನ ಡೇ 1 ಕಂಪ್ಲೀಟ್ ಆಯ್ತು. ಸೊ ಸಿಗ್ತೇವೆ ನೆಕ್ಸ್ಟ್ ಡೇ. ಅಲ್ಲಿವರೆಗೂ ಬಾಯ್ ಬಾಯ್.